ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರದ್ದು ಊಟ ತಿಂಡಿ ಎಲ್ಲ ಆಯಿತಾ? ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತೊಂದು ಸಿಂಪಲ್ ಸ್ವೀಟ್ ಮಾಡ್ತಿದ್ದೀನಿ. ತೆಂಗಿನಕಾಯಿ ಹಾಕ್ಬಿಟ್ಟು ಕೋಕೋನಟ್ ಪುಡ್ಡಿಂಗ್ ಅಂತ ಏನೋ ಹೇಳ್ತಾರೆ, ಅದಕ್ಕೆ ಅವತ್ತು ಮಾಡಿದ್ದಾರೆ ತುಂಬ ಜನ. ನಾನು ಸಿಂಪಲಾಗಿ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಆಯಿತಾ. ಫಸ್ಟು ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ತುರ್ಕೊಂಡಿದ್ದೀನಿ. ತುರ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿನಲ್ಲಿ ಹಾಕ್ಕೊಂಡು ತುಂಬ ನುಣ್ಣಗಾಗಬೇಕು ಅದು. ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದನ್ನ ಒಂದು ತೆಳು ಬಟ್ಟೆನಲ್ಲಿ, ಅಂದರೆ ವೈಟ್ ಬಟ್ಟೆನಲ್ಲಿ, ಕಾಟನ್ನಲ್ಲಿ ಸೋಸ್ಕೊಂಡಿದ್ದೀನಿ. ಕಾಟನ್ ಬಟ್ಟೆನಲ್ಲಿ ಸೋಸ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಕೋಬಾರ್ದು. ನೋಡಿ ಹಾಕ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ಅದು ಕಾಯಲ್ಲಿ ಮಾಡ್ತೀವಲ್ಲ ಆ ಥರ. ಆಮೇಲೆ ಈ ಥರ ಎಲ್ಲ ಹೆಣ್ಕೊಬೇಕು. ಇಲ್ಲ ಒಂದೇ ಸಲ ಬಟ್ಟೆನಲ್ಲೂ ಹೆಣ್ಕೋಬೋದು. ಈ ಥರ ಎಲ್ಲ ಸೋಸ್ಕೊಂಡಿದ್ದೀನಿ ಚೆನ್ನಾಗಿ. ಇಷ್ಟ ಆಗಿದೆ. ಇವತ್ತು ಅರ್ಧ ತೆಂಗಿನ ಹೋಳಿಗೆ. ಆಮೇಲೆ ಒಂದು ಸ್ಟವ್ ಮೇಲೆ ಬಾಣಲಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಕಾಯಿ ಎಲ್ಲ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಕಾರ್ನ್ಫ್ಲೋರ್ ಇದೆಯಲ್ಲ, ಅದೊಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದನ್ನು ನೀರಿಗೆ ಹಾಕಿ ಕಲಸಿ, ಸ್ವಲ್ಪ ನೀರಿಗೆ ಹಾಕಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೆಯದು, ಡೈರೆಕ್ಟ್ ಹಾಕೋಕ್ಕಿಂತ. ಏನಕ್ಕೆ ಅಂದರೆ ಗಂಟಾಗುತ್ತೆ, ಅದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಸಕ್ಕರೆ ಬೇರೆ ಹಾಕಿದ್ದೀವಲ್ಲ. ಗಟ್ಟಿ ಆಗ್ತಾ ಬರಬೇಕು. ಇದು ಹೆಲ್ತಿಗೂ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಜಾಸ್ತಿ ಸಕ್ಕರೆ ಎಲ್ಲ ಕಾಣ್ತಲ್ಲ, ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಇದೊಂಥರ ಜೆಲ್ಲಿ ತಿಂತಾರಲ್ಲ, ಒಂಥರ ಜೆಲ್ಲಿ ಚಾಕ್ಲೇಟ್ ಎಲ್ಲ ಮಕ್ಕಳು, ಆ ಥರ ಇರುತ್ತೆ ಇದು. ಇದನ್ನು ಮಾಡಿಬಿಟ್ಟು ಅಡಿಗೆ ಹಾಕ್ತಾಯಿದೆ. ನೊರೆ ಎಲ್ಲ ಬರ್ತಾಯಿದೆ ಸೈಡಲ್ಲಿ. ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗಬೇಕು, ಗೊತ್ತಾಗ್ಬಿಡುತ್ತೆ ಅದು. ನೋಡಿ ಈ ಥರ ಆಗಿದೆ. ಇವಾಗ ಇದಾಗಿದೆ ಅಂತ ಅರ್ಥ. ಆಮೇಲೆ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡೋದು. ನೀಟಾಗಿ ಹಾಕ್ಬಿಟ್ಟು ಆಮೇಲೆ ಒಂದು 4 ಅವರ್ ಫ್ರಿಜ್ಜಲ್ಲಿ, 2 ಅವರ್ ಫ್ರಿಜ್ಜಲ್ಲಿ, 4-5 ಅವರ್ ಆಚೆ ಇಡಬೇಕು ಇದು. ಆಮೇಲೆ ಒಂಥರ ಜೆಲ್ಲಿ ಟೈಪ್ ಆಗಿರುತ್ತೆ. ಆವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.